ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಅಟ್ಟಿಲಕ್ಕಮ್ಮ ಅಂತ ಹೇಳಿ ಯಡಿಯೂರ ಹತ್ರ ಅಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹರಕೆ ತೀರ್ಸೋಕ್ಕೆ ಅಂತ. ನಮ್ಮ ಮನೆ ಕಟ್ಟುವಾಗ ತುಂಬ ಅಡೆತಡೆಗಳಾಗ್ತಾ ಇತ್ತು. ಆವಾಗ ಅಲ್ಲಿ ಹೋಗಿ ಹರಿಸ್ಕೊಂಡ್ಮೇಲೆ ಬೇಗ ಬೇಗ ಮನೆ ಕಟ್ಟೋದು ಮುಗೀತು. ಹಾಗಾಗಿ ನಾನು ಹರಕೆ ತೀರ್ಸೇ ಇರಲಿಲ್ಲ, ಸೀರೆ ಕೊಟ್ಟು ಮಡ್ಲಕ್ಕಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಶುಕ್ರವಾರ ಅಲ್ವಾ, ಅಟ್ಟಿಲಕ್ಕಮ್ಮಗೆ ಹೊರಟಿದ್ದೀವಿ ಲಕ್ಷ್ಮೀದೇವಿಗೆ ಕೊಡೋಕ್ಕೆ ಅಂತ. ಮಡ್ಲಕ್ಕಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ತೊಗೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಹರಕೆ ಮಾಡಿಕೊಂಡು, ಅದಕ್ಕೆ ತೀರ್ಸಂತ ಗಳಿಗೆನೇ ಕೂಡ ಬಂದಿರಲಿಲ್ಲ. ಮಧ್ಯದಲ್ಲಿ 2-3 ಸಲ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ನಮಗೆ ಹರಕೆ ತೀರ್ಸೋಕ್ಕಾಗಿರಲಿಲ್ಲ. ಇವತ್ತು ಗಳಿಗೆ ಕೂಡ ಬಂದಿದೆ. ಇವತ್ತು ಅದಕ್ಕೋಸ್ಕರ ಹೊರಟಿದ್ದೀವಿ. ನಮ್ಮ ಮನೆಯಲ್ಲೇ ಬಿಡ್ತಾ ಇರೋವಂಥ ವೀಳ್ಯದೆಲೆ. ಇನ್ನು ಅಲ್ಲಿಗೆಲ್ಲ ಹೋಗಿ ರೆಡಿ ಮಾಡ್ಕೊಳ್ಳೋದು ಬೇಡ ಅಂತ ಮನೆಯಲ್ಲೇ ಎಲ್ಲನೂ ಇರೋದ್ರಿಂದ ಮನೆಯಲ್ಲೇ ತೊಗೊಂಡು ಹೋಗ್ತಾ ಇದ್ದೀವಿ. ತೆಂಗಿನಕಾಯಿ ಕೂಡ ಮನೆದೇನೆ. ಅರಿಶಿನ, ಕುಂಕುಮ, ಮನೆಯಲ್ಲೇ ಬೆಳೆದಿರೋ ಅಂಥ ಮಲ್ಲಿಗೆ ಹೂವು. ಆವತ್ತು ನಿಮಗೆ ಗಿಡದಲ್ಲಿ ತೋರಿಸಿದಾಗ ನಾನು ಸ್ವಲ್ಪ ಅವಾಗೆಲ್ಲ ಸಣ್ಣ ಸಣ್ಣ ಮೊಗ್ಗಳಾಗಿತ್ತು. ಇವಾಗ ಹೂ ಬರ್ತಾ ಇದೆ. ಜೊತೆಗೆ ಇದೊಂಥರ ಮಲ್ಲಿಗೆ ಹೂವು, ಇದು ಮನೆದೇನೆ. ನಮ್ಮದೇ ತೋಟದ್ದು ಕಾಕಡ ಹೂವು. ಇವತ್ತು ದೇವ್ರಿಗೆ ಹರಕೆ ತೀರಿಸ್ತಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹೂವು ತೊಗೊಂಡೋಗೋಣ ಅಂತ. ನಲ್ಲೇ ಬೆಳೆದಿರೋದ್ರಿಂದ ಮಲ್ಲಿಗೆ ಆಗಲಿ ಕಾಕಡ ಆಗಲಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಮತ್ತು ನಾವು ಹೊರಗಡೆ ಮಲ್ಲಿಗೆ ಹೂವು ಕೊಂಡ್ಕೊಳ್ತೀವಿ ಅಂದರೆ ಈ ಥರ ದಪ್ಪ ಹೂಗಳು ಸಿಗೋದಿಲ್ಲ. ಎಲ್ಲ ಸಣ್ಣ ಸಣ್ಣ ಹೂವೆಲ್ಲ ಸೇರಿಸಿ ಕಟ್ಟಿರ್ತಾರೆ. ಮತ್ತು ಹಳೇದಾಗಿದ್ದರೆ ಅದಕ್ಕೆ ಬಣ್ಣದ ನೀರಿನಲ್ಲಿ ಅಜ್ಜಿಬಿಟ್ಟು ಕೊಡ್ತಾರೆ. ಇದು ಮನೆಯಲ್ಲೇ ಆಗಿರೋದ್ರಿಂದ ತುಂಬ ಫ್ರೆಶ್ ಆಗಿದೆ. ನಮಗೂ ಸಂತೋಷ, ದೇವ್ರಿಗೆ ನಾವು ತೊಗೊಂಡೋಗಿ ಕೊಟ್ಟಿರೋದನ್ನ ದೇವ್ರಿಗೆ ಅರ್ಪಿಸ್ತಾರೆ ಅಂದರೆ ಐನೋರುಗಳು, ನಮಗೂ ತುಂಬ ಸಂತೋಷ. ಮನೇಲಿರೋ ಅಂಥದ್ದನ್ನೇ ಇಷ್ಟನ್ನ ಜೋಡಿಸ್ಕೊಂಡಿದ್ದೀನಿ. ಈಗ ಅಲ್ಲೇ ಅಟ್ಟಿಲಕ್ಕಮ್ಮ ಹತ್ರನೇ ಹೋಗಿ ಬಳೆ ಮತ್ತು ಬಾಳೆಹಣ್ಣು ತೊಗೊಳ್ತೀನಿ. ಯಾಕೆಂದರೆ ಈಗ ನಾವು ಹಳ್ಳಿಲಿರೋದ್ರಿಂದ ಟೌನ್ಗೆ ಹೋಗಿ ತೊಗೊಂಡು ಬರೋದು ಲೇಟ್ ಆಗುತ್ತೆ. ದೇವಸ್ಥಾನದ ಹತ್ರನೇ ಸಿಗುತ್ತಲ್ಲ, ಅಲ್ಲೇ ಬಾಳೆಹಣ್ಣು ಮತ್ತು ಬಾಳೆನ ತೊಗೊಂಡು ದೇವ್ರಿಗೆ ಅರ್ಪಿಸ್ತೀನಿ. ಇದೇ ಅಟ್ಟಿಲಕ್ಕಮ್ಮ ದೇವಸ್ಥಾನ. ಓನ್ ವೆಹಿಕಲ್ಸಲ್ಲಿ ಬರೋರು ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಬರ್ಬೋದು. ಬಸ್ಸಲ್ಲಿ ಬರ್ತೀವಿ ಅನ್ನೋರು ಯಡಿಯೂರ ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋಗಳು ಸಿಗ್ತವೆ, ಅಲ್ಲಿಂದ ಈ ದೇವಸ್ಥಾನಕ್ಕೆ ಬರಬಹುದು. ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ರಶ್ ಇರುತ್ತೆ. ಬೇರೆ ದಿನ ಎಲ್ಲ ಫ್ರೀಯಾಗೇ ಇರುತ್ತೆ. ಇದು ನೋಡಿ ಹಟ್ಟಿ, ಇದ್ರೊಳಗಡೆ ದೇವ್ರಿರೋದ್ರಿಂದ ಇದು ಅಟ್ಟಿಲಕ್ಕಮ್ಮ ಅಂತ ಫೇಮಸ್ಸು. ತುಂಬ ಶಕ್ತಿ ಇರೋವಂಥ ದೇವರು. ನೀವು ಏನಾದರೂ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಇದೆ ಮತ್ತು ಊಟದ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ಹೋಗ್ಬೋದು. ಇನ್ನು ನಾವು ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ದೇವ್ರ ಹತ್ರ ವೀಡಿಯೋನ ತೆಗಿಯೋದಕ್ಕೆ ಬಿಡೋದಿಲ್ಲ, ಹಾಗಾಗಿ ನಾನು ಹೊರಗಡೆಯಿಂದನೇ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ಪೂಜೆನೆಲ್ಲ ಮುಗಿಸ್ಕೊಂಡು ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲಿ ಊಟನ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತೋಟದಲ್ಲಿ ಸ್ವಲ್ಪ ಹೊತ್ತು ಓಡಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ನಿಂಬೆಹಣ್ಣು ಬಿದ್ದಿತ್ತು, ಅದನ್ನೆಲ್ಲ ಆರಿಸ್ಕೊತಾ ಇದ್ದೀನಿ. ಡೈಲಿ ಈ ರೀತಿ ನಿಂಬೆಹಣ್ಣು ಸಿಗ್ತಾನೆ ಇರುತ್ತೆ. ನಾವು ಇಲ್ಲಿಗೆ ಬಂದಾಗಲೆಲ್ಲ ತೋಟದಲ್ಲೆಲ್ಲ ಒಂದು ಸಲ ಓಡಾಡಿಬಿಟ್ಟೇ ಹೋಗೋದು. ನೋಡಿ ಇವತ್ತು ಎಷ್ಟು ನಿಂಬೆಹಣ್ಣು ಸಿಕ್ಕಿದೆ ಅಂತ. ಈ ರೀತಿ ತೋಟದಲ್ಲೆಲ್ಲ ಓಡಾಡ್ತಿದ್ರೆ ಏನೋ ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ನಮಸ್ಕಾರ ವೀಕ್ಷಕರೇ. ಇದು ನಮ್ಮದು ಏರಿಯಾ ತುಂಬ ಚಿಕ್ಕದಾಗಿದೆ. ನಮ್ಮದು ಊರು ಎಂಟ್ರೆನ್ಸ್ ಮನೆ ಆಗಿರೋದ್ರಿಂದ ನಮ್ಮದು ಕಾರ್ನರ್ ಹೌಸು. ಆ ಕಾರ್ನರ್ ಹೌಸಲ್ಲೇ ನಮ್ಮದು ಎಂಟ್ರೆನ್ಸಲ್ಲೇ ತೋಟ ಇದೆ. ಹಾಗಾಗಿ ನಮಗೆ ಫೆನ್ಸ್ ಹಾಕಿಸ್ಕೊಂಡಿರೋದು ಏನಕ್ಕೆ ಅಂತ ಅಂದರೆ ನಾವು ನಾಯಿಗಳು ಬೇರೆದೇನು ಬರ್ದಂಗಿರಲಿ ಅಂತ ಹಾಕಿಸ್ಕೊಂಡಿದ್ದೀವಿ. ಇಲ್ಲಿ ಆ ಥರ ಮಕ್ಕಳುಗಳು ಬಂದು ಕಾಯಿಗಳು ಕಿತ್ಕೊಳ್ಳೋದು ಆ ಥರ ಎಲ್ಲ ಏನೂ ನಮಗಿಲ್ಲ. ಅದಕ್ಕೋಸ್ಕರ ಇದಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ ಅಷ್ಟೇ, ನಾಯಿಗಳು ಬರ್ದಂಗಿರಲಿ ಅಂತ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಇದು ತುಂಬ ಪುಟ್ಟ ಕೈ ತೋಟ ನಂದು, ತುಂಬ ಜಾಸ್ತಿ ಇಲ್ಲ. ಮನೆ ಹಿಂಭಾಗ ಇರೋಂಥ ಜಾಗದಲ್ಲಿ ನಾನು ಇವೆಲ್ಲನೂ ತರಿಸಿ ಹಾಕ್ಕೊಂಡಿದ್ದೀನಿ. ನಮ್ಮದು ಮೇಯ್ನ್ ರೋಡ್ ಪಕ್ಕದಲ್ಲೇ ನಮ್ಮದು ಕಾರ್ನರ್ ಸೈಟು. ನಮ್ಮದು ತೋಟದ ಮನೆ ಎಲ್ಲ ಇರೋದು. ಅವಾಗವಾಗ ಈ ಥರ ಬಸ್ಗಳದ್ದು ಗಾಡಿಗಳದ್ದು ಎಲ್ಲ ಶಬ್ದಗಳು ಕೇಳಿಸ್ತಾ ಇರುತ್ತೆ. ತೋಟ ಇರೋದ್ರಿಂದ ಗಿಣಿಗಳು ಬೇರೆ ನಮಗೆ ಹೆಸರೇ ಗೊತ್ತಿಲ್ಲದೆ ಇರೋಂಥ ಪಕ್ಷಿಗಳೆಲ್ಲ ಇಲ್ಲಿದೆ. ಬಂದು ಎಲ್ಲ ಚಿಲಿ ಪಿಲಿ ಅಂತ ಇರುತ್ತೆ. ತುಂಬ ಸಂತೋಷ ಆಗುತ್ತೆ. ಅವತ್ತು ತೋರಿಸಿದಾಗ ಮಾವಿನಕಾಯಿ ಎಲ್ಲ ತುಂಬ ಚಿಕ್ಕದಾಗಿತ್ತು ನೋಡಿ, ಇವತ್ತೆಲ್ಲ ದಪ್ಪ ಆಗಿದೆ. ನಮ್ಮದು ತೋಟದ ವಿಡಿಯೋ ಜೊತೆಗೆ ಅಡುಗೆದು ಕೂಡ ಇದೆ.
ಅದನ್ನು ನೀವು ನೋಡಿ ಇಷ್ಟಪಟ್ಟು ನಮಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಮೆಂಟ್ಸ್ಗಳು ಹಾಕಿದ್ದೀರಾ, ಖುಷಿ ಆಯಿತು ನೋಡಿ. ನಾನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ನನಗೂ ಫ್ರೀ ಇರಲಿಲ್ಲ, ಮನೆ ಕಡೆ ಕೆಲಸ ಜಾಸ್ತಿ ಇತ್ತು. ಇವತ್ತೊಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ತೋಟಕ್ಕೆ ಬಂದಿದ್ದೀನಿ. ತುಂಬ ಧನ್ಯವಾದಗಳು ನೋಡಿರೋರಿಗೆಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡಿ ನಾವು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ. ಮಳೆ ಬಂದಿರೋದ್ರಿಂದ ಮೊಗ್ಗಳು ದಪ್ಪ ಆಗಿದೆ, ಈಗ ಜಾಸ್ತಿ ಆಗ್ತಾಯಿದೆ ಮೊಗ್ಗು. ತೊಂಡೆಕಾಯಿ ಎಲ್ಲ ಬಿಸಾಯ್ತು ಕಣಮ್ಮ. ಹಾಂ, ಓ ಇಲ್ಲೊಂದಿದೆ ನೋಡಿ, ಇಲ್ಲಿ ಹಣ್ಣು. ಹಾಂ ಹಾಂ, ಹಣ್ಣು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹಾಂ, ಹಣ್ಣು ತಿಂತೀರಾ? ಸ್ವೀಟ್ ಆಗಿರುತ್ತೆ. ಹೌದಾ? ಸಂಜೆ ತಂಪಾಗಿತ್ತು, ಹಂಗೆ ಹಿಂಭಾಗ ತೋಟಕ್ಕೆ ಹೋಗೋಣ ಅಂತ ಬಂದ್ವಾ. ಫ್ರೆಶ್ ಆಗಿರೋ ಎಳೆ ನುಗ್ಗೆ ಸೊಪ್ಪು ಕಾಣಿಸ್ತು. ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ತೊಗೊಂಡೋಗೋಣ ಅಂದ್ಕೊಂಡು ಈ ಕಡೆ ಬಂದ್ವಿ. ಹೇಳಿದ್ನಲ್ಲ ನಾನು, ಸೊಪ್ಪಿಗೋಸ್ಕರನೇ ಗಿಡಗಳು ಇಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಅಂತ. ತುಂಬ ಒಳ್ಳೇದಲ್ವಾ, ಹಾಗಾಗಿ ಸೊಪ್ಪು ಬಿಡಿಸ್ಕೊಳೋದಕ್ಕೆ ಬಂದಿದ್ದೀನಿ. ಇಲ್ಲಮ್ಮ, ಇಲ್ಲಿ ಕೆಳಗಡೆ ಇದೆ ನೋಡಿ, ಅದನ್ನು ಬಿಡಿಸ್ಕೊಳ್ಳಿ. ಇದ್ರ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರು ಮಾಡ್ಬೋದು, ತೀರಾ ತಿನ್ನಬೇಕು ಅಂದಾಗ ಪಲ್ಯ ಮಾಡ್ಕೊಂಡು ತಿನ್ಕೋಬೋದು. ಎಲ್ಲ ತುಂಬ ಚೆನ್ನಾಗಿರುತ್ತೆ. ವಾರಕ್ಕೊಂದ್ಸಲನಾದರೂ ನುಗ್ಗೆ ಸೊಪ್ಪು ಉಪಯೋಗಿಸ್ಬೇಕು. ಅದರಲ್ಲೂ ಹಿಂಗೆ ಫ್ರೆಶ್ಶಾಗಿ ಬಿಡಿಸ್ಕೊಂಡು ಹೋಗಿ ತಕ್ಷಣ ಮಾಡ್ಕೊಳ್ತೀವಲ್ಲ, ಅದಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಹಿಂಗೆ ಎಳೆನೇ ಬಿಡಿಸ್ಕೊಳ್ಳೋದು. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಬಿಡಿಸ್ಕೊಳ್ಳೋಣ ಕಣಮ್ಮ. ಕರ್ಬೇವಿನ ಸೊಪ್ಪು ಎಲ್ಲ ಮಳೆ ಬಂತಲ್ಲ ಒಂದೆರಡು ಸಲ, ಎಲ್ಲ ಫ್ರೆಶ್ ಆಗಿಬಿಟ್ಟಿದೆ ಈಗ ಗಿಡಗಳೆಲ್ಲ. ನಾವೇನೇ ನೀರು ಕೊಟ್ಟರು ಬೋರ್ವೆಲಲ್ಲಿ ಹಿಂಗೆ ಮಳೆ ಬಂದಾಗ ಇರೋಷ್ಟು ಫ್ರೆಶ್ ನಾವು ನೀರು ಕೊಟ್ಟಾಗ ಇರೋದಿಲ್ಲ. ಸ್ವಲ್ಪನೇ ಬಿಡಿಸ್ಕೊಡ್ತೀನಿ ನಾನು, ಫ್ರಿಜ್ಗೂ ಇಡೋದಿಲ್ಲ. ಮನೆಯಲ್ಲೇ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂಡು ಹೋಗಿ ಉಪಯೋಗಿಸ್ಕೊಳ್ತೀನಿ. ಇವತ್ತೊಂಚೂರು ಚಟ್ನಿ ಪುಡಿ ಮಾಡೋಣ ಅಂತ, ಹಾಗಾಗಿ ಒಂದು ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ. ಮೆತ್ತಗಾಗಿದೆ. 3-4 ದಿನದಿಂದ ನೋಡ್ತಾ ಇದ್ದೆ, ಬಿದ್ದು ಒಡೆದೋಗ್ಬಿಡುತ್ತೆ. ಅದಕ್ಕೇ ನೋಡೋಣ ಅಂತ ಓ ಬಂದೇ ಬಿಡ್ತು ಕಣಮ್ಮ. ಫುಲ್ ಹಣ್ಣಾಗಿದೆಯಾ ನೋಡು, ನೋಡಿಲಿ. ಹಿಂಗಂದ್ರೆ ಹಿಂಗೆ ಮೆತ್ತಗ ಒಳಗೋಗುತ್ತೆ ನೋಡಿಲಿ. ಹಿಂಗಾದ್ರೆ ಹಣ್ಣಾಗಿದೆ ಅಂತ. ಇವಾಗ ತಿನ್ಬೋದಾ? ಹ್ಞೂ, ಅದರಲ್ಲೂ ನಾಳೆ ನಾಡಿದ್ಗೆ ಅಂದರೆ ಹೀಗಂದ್ರೆ ಸಾಕು, ಓಪನ್ ಆಗುತ್ತೆ. ಅವಾಗ ಇನ್ನು ಚೆನ್ನಾಗಿರುತ್ತೆ. ಅವತ್ತೊಂದು ಹಣ್ಣಾಗಿತ್ತಲ್ಲ ಅತ್ತೆ, ಅದು ಅವತ್ತೇ ಉಪಯೋಗಿಸಿದ್ವಲ್ಲ. ಅಲ್ಲಲ್ಲ, ಇದೇ ಮರದ ಆ ಮರದ ಅಂತ? ಆ ಮರದದು. ಆ ಮರದ. ಆ ಮರದ್ದು. ಇದು ಈ ಮರದ ಇದು ಮೊದಲನೇ ಹಣ್ಣ? ಇಲ್ಲ, ಇದು ಎರಡನೇದೇನೆ. ಇದು ಎರಡನೇದು. ಇದಕ್ಕಿನ್ನ ಅದು ಚಿಕ್ಕದು, ಅದು ಗಿಡ. ಅತ್ತೆ ಇದಿನ್ನ ದಪ್ಪ ಆಗುತ್ತಲ್ವಾ? ಇಷ್ಟಿಷ್ಟೇನಾ? ಅಂದ್ರೆ ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಶುರುನಲ್ಲಿ ಎಲ್ಲಾ ಹಣ್ಣುಗಳು ಹಂಗೇನೆ ಪುಟ್ಟಾಗಿ ಬಿಡ್ತದೆ, ಆಮೇಲೆ ದೊಡ್ಡವಾಗುತ್ತೆ. ಈಗ ಇದಕ್ಕಿನ್ನ ಆ ಗಿಡ, ಚಿಕ್ಕ ಗಿಡ ಇದೆಯಲ್ಲ, ಅದ್ರಲ್ಲಿ ಸುಮಾರು ಹೂಗಳಾಗಿದೆ. ಒಂದು 4-5 ಹಣ್ಣಾಗಿದೆ ನೋಡಿ. ಅದು ಅವತ್ತು ದಪ್ಪಗೆ ಒಂದೊಂದು ಗೊಂಚಲಿತ್ತಲ್ಲ, ಅದೆಲ್ಲ ಮುಗಿದು ತಕ್ಷಣ ಪುನಃ ಬಂದಿದೆ ನೋಡು ಕಾಯಿಗಳೆಲ್ಲ. ಯಾಕೆ ಹಣ್ಣು ಮೇಲೆಲ್ಲ ಸ್ವಲ್ಪ ಚುಕ್ಕಿ ಚುಕ್ಕಿ ತರ ಆಗಿದೆಯಲ್ಲ ಹೀಗೆ? ಅದಕ್ಕೆ ನಾವು ಏನೂ ಔಷಧಿ ಹಾಕಿಲ್ಲ. ಯಾರಿಗಾದ್ರೂ ನ್ಯಾಚುರಲ್ ಆಗಿ ಹಾಕುವಂಥ ಔಷಧಿಗಳು ಗೊತ್ತಿದ್ರೆ ಅದ್ರ ಬಗ್ಗೆ ನನಗೊಂಚೂರು ಕಮೆಂಟಲ್ಲಿ ತಿಳಿಸಿ. ಈಗ ಸಂಜೆ ತಂಪಾಗಿತ್ತು, ಹಂಗಾಗಿ ಒಂದು ರೌಂಡ್ ಹೋಗ್ಬರೋಣ ಅಂತ ಹಿಂಭಾಗ ತೋಟಕ್ಕೆ ಹೋಗಿದೆ. ಅಲ್ಲಿ ನೋಡಿ, ಇವಾಗ ನಾಳೆ ನಾಡಿದ್ದಾಗ ಅಷ್ಟು ತರಕಾರಿ ಸೊಪ್ಪು ಎಲ್ಲ ಸಿಕ್ತು, ಎಲ್ಲ ಬಿಡಿಸ್ಕೊಂಡು ಬಂದು. ಇದೊಂಥರ ಹಸಿರು ತೊಂಡೆಕಾಯಿ, ಇದು ಬಿಳಿ ತೊಂಡೆಕಾಯಿ, ಎರಡು ಕೂಡ ಸ್ವೀಟ್ ಆಗಿದೆ, ತುಂಬ ಚೆನ್ನಾಗಿದೆ. ಆಮೇಲಿಂದ ಇದು ದಾಸವಾಳ, ಇನ್ನೊಂಥರ ದಾಸವಾಳನ ಬಿಡಿಸ್ಲಿಲ್ಲ, ಬೆಳಗ್ಗೆ ಬಿಡಿಸ್ಕೊಳ್ಳೋಣ ಅಂತ ಸುಮ್ಮನಾದೆ. ಇದು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಎಳೆ ಸೊಪ್ಪನ್ನ ಬಿಡಿಸ್ಕೊಂಡು ಬಂದೆ. ಇದು ಚಟ್ನಿ ಪುಡಿ ಮಾಡೋಣ ಅಂತ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡು ಬಂದೆ. ಇದು ಕಾಕಡ ಹೂವು, ಈಗ ಕಡಿಮೆ ಆಗಿದೆ ಹೂವು, ಇಷ್ಟು ಬಂದಿದೆ ಹೂವು. ಮತ್ತು ಇದು ಇರುವಂತಿಗೆ ಅಂತ, ಮಲ್ಲಿಗೆನಲ್ಲೇ ಇನ್ನೊಂದು ಜಾತಿ, ಇದು ತುಂಬ ಚೆನ್ನಾಗಿರುತ್ತೆ. ಅರಳಿದಾಗ
ದೊಡ್ಡ ದೊಡ್ಡದಾಗಿ ಬರುತ್ತೆ ಇದು ಬಂದಿದ್ವಿ ಅಂತ. ಒಂದು ಬೆಳಗ್ಗೆ ದೇವಸ್ಥಾನಕ್ಕೆ ಒಂದು 10-12 ನಿಂಬೆಹಣ್ಣು ಸಿಕ್ಕಿತ್ತು, ತೊಗೊಂಡೋಗಿದ್ವಿ. ಈಗ ಒಂದು 4 ಸಿಕ್ಕಿತ್ತು, ಅದು ನನಗೆ ಎತ್ಕೊಂಡು ಬಂದ್ವಿ, ಕೆಳಗಡೆ ಬಿದ್ದಿತ್ತು ತೊಗೊಂಡು ಬಂದ್ವಿ. ಕನಕಾಂಬರ ಸಿಕ್ಕಿದೆ, ಮಲ್ಲಿಗೆ ನೋಡಿ, ಮಲ್ಲಿಗೆ ಇಷ್ಟು ಸಿಕ್ಕಿದೆ. ನಾಳೆ ಇನ್ನೊಂದು ಜಾಸ್ತಿ ಸಿಗುತ್ತೆ ಮಲ್ಲಿಗೆ. ಅದು ಏನು ಅಂದರೆ ಒಂದು ದಿನ ಕಡಿಮೆ ಸಿಗುತ್ತೆ, ಒಂದು ದಿನ ಜಾಸ್ತಿ ಸಿಗುತ್ತೆ, ಬೆಳೆದಿರೋರು ಗೊತ್ತು ಅದು. ಮತ್ತು ಅಡುಗೆ ವಿಡಿಯೋಗಳು ಹಾಕಿದ್ದೀವಿ, ಅದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಬೇರೆ ಬೇರೆ ಥರದ್ದು, ನಮ್ಮ ಅತ್ತೆ ಕಾಲದ್ದು, ನಮ್ಮ ಅಮ್ಮನ ಕಾಲದ್ದು ಎಲ್ಲನೂ ವೆರೈಟೀಸ್ ಮಾಡಿ ತೋರಿಸ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋನ ಪೂರ್ತಿಯಾಗಿ ಸಮಾಧಾನವಾಗಿ ನೋಡಿದಂಥ ಎಲ್ಲ ಪ್ರಿಯ ವೀಕ್ಷಕರಿಗೂ ಧನ್ಯವಾದ.